ಕೇರಳ ಕನ್ನಡಿಗರ ಮೇಲೆ ಕಮ್ಯುನಿಸ್ಟ್ ಸರ್ಕಾರದಿಂದ ಮಲಯಾಳಂ ಹೇರಿಕೆ. ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಕೇರಳ ರಾಜ್ಯಪಾಲರನ್ನ ಭೇಟಿ. ಗಡಿ ಅಭಿವೃದ್ಧಿ ಪ್ರಾಧಿಕಾರದ ನಿಯೋಗದಿಂದ ಕೇರಳ ರಾಜ್ಯಪಾಲರ ಭೇಟಿ. ಮಲಯಾಳಂ ಭಾಷಾ ಮಸೂದೆ 2025 ಇದಕ್ಕೆ ಅಂಕಿತ ಹಾಕಬೇಡಿ ಅಂತ ಮನವಿ ಮಾಡಲಾಯಿತು. ಕೇರಳ ಸರ್ಕಾರ ಮಸೂದೆ ಅಂಗೀಕರಿಸಿದ್ರೆ ಅದಕ್ಕೆ ಒಪ್ಪಿಗೆ ನೀಡದಂತೆ ಮನವಿ ಮಾಡಲಾಗಿದೆ. ಕೇರಳ ಸರ್ಕಾರ ಇಂಥದೊಂದು ಮಸೂದೆಯನ್ನ ಜಾರಿಗೆ ತರೋದಕ್ಕೆ ಹೊರಟಿದೆ. ಈ ಮಸೂದೆ ಜಾರಿಗೆ ತಂದ್ರೆ ಗಡಿ ಭಾಗದಲ್ಲಿರುವಂತಹ ಕನ್ನಡಿಗರಿಗೆ ಸಮಸ್ಯೆ ತಪ್ಪಿದ್ದಲ್ಲ. ಕಾಸರಗೋಡಿನ ಕನ್ನಡಿಗರಿಗೆ ತಾನೇ ಮಾತಾಡ್ತಾ ಇದ್ರು. 150ಕ್ಕೂ ಹೆಚ್ಚು ಶಾಲೆಗಳಿದೆ, 30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು? ಪ್ರಥಮ ಭಾಷೆಯಾಗಿ ಮಲಯಾಳಂ ಕಡ್ಡಾಯ ಮಾಡಿದ್ರೆ ಕನ್ನಡ ಶಾಲೆಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳ ಭವಿಷ್ಯ ಏನು? ಹಾಗಾಗಿ ಇಂಥದ್ದೊಂದು ಮಸೂದೆಗೆ ಅಂಕಿತ ಹಾಕದಿರಲು ರಾಜ್ಯಪಾಲರಲ್ಲಿ ಮನವಿ ಮಾಡಲಾಯಿತು. ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕೇರಳ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿರುವಂತಹ ಪ್ರಕಾಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಎಸ್, ಕೇರಳ ಸರ್ಕಾರ ಇಂಥದೊಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಹೊರಟಿರೋದು. ಸಾವಿರಾರು ಮಕ್ಕಳು ಈಗ ಆತಂಕದಲ್ಲಿದ್ದಾರೆ. ಸೊ ನೀವು ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿಯನ್ನ ಕೊಟ್ರಿ. ಏನಂತ ಮನವಿ ಕೊಟ್ರಿ ಸರ್? ಮೇಡಮ್, ಈಗಾಗಲೇ ಮಸೂದೆ ಪಾಸ್ ಆಗಿ 2 ಸದನದಲ್ಲಿ ಅದು ರಾಜ್ಯಪಾಲರಿಗೆ ಹೋಗಿತ್ತು. ಅದು ಗೊತ್ತಾದ ತಕ್ಷಣ ನಾವು ರಾಜ್ಯಪಾಲರಿಗೆ ಒಂದು ಭೇಟಿ ಮಾಡ್ಲಿಕ್ಕೆ ಮನವಿ ಮಾಡಿದ್ವಿ. ಅವರೇ ಕಾಸರಗೋಡಿಗೆ ಬರ್ತೇನೆ, ನಾನು ಅಲ್ಲೇ ಭೇಟಿ ಮಾಡೋಣ ಅಂತ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು 7ನೇ ತಾರೀಕು. ಸೊ ನಮ್ಮ ಕಾಸರಗೋಡಿನ ಎಲ್ಲ ನಿಯೋಗ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗ್ಲಿ, ಅಲ್ಲಿ ಶಂಕರ್ ನಾರಾಯಣ್ ಭಟ್ ಅಂತಾರೆ, ನಮ್ಮ ಗಡಿ ಪ್ರಾಧಿಕಾರದ ಸದಸ್ಯರಾಗಿರ್ತಕ್ಕಂಥ ಅವರು ಸುಬ್ಬಯ್ಯ ಕಟ್ಟೆ ಮತ್ತು ನಾನು ಸೆಕ್ರೆಟರಿ ಆಗಿ ಹೋಗಿ ಭೇಟಿ ಮಾಡಿದ್ವಿ ರಾಜ್ಯಪಾಲರನ್ನ. ಹೌದು, ನನಗೆ ಮಸೂದೆ ಬಂದಿದೆ, ನಾನು ಇನ್ನೂ ಸೈನ್ ಹಾಕಿಲ್ಲ, ನಾನು ಖಂಡಿತ ಅದನ್ನ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಕೂಡ ಅದನ್ನ ಸರಿಯಾಗಿ ಅವರಿಗೆ ಅರ್ಥ ರೀತಿ ಆಗುವಂತ ವ್ಯವಸ್ಥೆನಲ್ಲಿ ನಾವು ಅವರಿಗೆ ಹೇಳಿದ್ದೇವೆ. ಮೇನ್ ಆಗಿ ಅದರಲ್ಲಿ ಆರ್ಟಿಕಲ್ 350 ಮತ್ತು 350A ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಫೆಸಿಲಿಟೀಸ್ ಫಾರ್ ಇನ್ಸ್ಟ್ರಕ್ಷನ್ಸ್ ಇನ್ ಮದರ್ ಟಂಗ್ ಎಟ್ ಪ್ರೈಮರಿ ಸ್ಟೇಜ್, ಆರ್ಟಿಕಲ್ 350A. ಮತ್ತೆ 350 ಲ್ಯಾಂಗ್ವೇಜ್ ಟು ಬಿ ಯೂಸ್ಡ್ ಇನ್ ರೆಪ್ರೆಸೆಂಟೇಷನ್ ಫಾರ್ ರಿಡ್ರೆಸ್ ಆಫ್ ಗ್ರೀವೆನ್ಸಸ್. ನಾವು ನಿರಂತರವಾಗಿ ಭಾರತ ಸರ್ಕಾರದ ಕೇಂದ್ರ ಗೃಹ ಮಂತ್ರಾಲಯದಿಂದ ನಾವು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಿಸಿದ್ದೇವೆ. ಕೇರಳ ಸರ್ಕಾರದಿಂದ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸತತವಾಗಿ ಆ ಲೆಟರ್ ಹೋದ್ಮೇಲೆ ಕೇರಳ ಸರ್ಕಾರದ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್, ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮತ್ತು ಕಾಸರಗೋಡು, ಎಸ್ಪೆಷಲಿ ಕಾಸರಗೋಡು ಜಿಲ್ಲಾಧಿಕಾರಿಗಳಿಗೆ ಹಲವಾರು ಬಾರಿ ಪತ್ರ ಬರೆದಿದೆ. ಪ್ರತಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಜನ ಎಲ್ಲಿದ್ದಾರೆ ಅವ್ರ ಸಲುವಾಗಿ ಸಭೆಗಳನ್ನ ನಡೆಸಬೇಕು ಅಂತ ರೂಲ್ಸ್ ಇರೋದು. ಅವ್ರು ಆಕ್ಚುಲಿ ಮಾಡ್ತಾ ಇಲ್ಲ ಅದನ್ನ ಕಾಸರಗೋಡು ಜಿಲ್ಲಾಧಿಕಾರಿಗಳು. ನಾವು ನಮ್ಮ ಅಧ್ಯಕ್ಷರು ಸೋಮಣ್ಣ ಬೇವಿನಮರದ ಕೂತ್ಕೊಂಡು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ನಿರಂತರವಾಗಿ ಸಭೆ ನಡೀಲಿ ಅಂತ ನಾವು ಕೇಳ್ಕೊಂಡಿದ್ದೇವೆ ಪ್ರತಿ ಟೈಮ್. ಆದ್ರೆ ಇದುವರೆಗೂ ಅವ್ರು ಸಭೆ ನಡೆಸಲಿಲ್ಲ. ಹೀಗಾಗಿ ಈ ಆರ್ಟಿಕಲ್ ಮೇನ್ ಆಗಿ ಆರ್ಟಿಕಲ್ 350A ಮತ್ತು 350 ಉಲ್ಲಂಘನೆ ಆಗುತ್ತೆ. ಅದಕ್ಕೆ ದಯವಿಟ್ಟು ತಾವು ಈ ಮಸೂದೆಯನ್ನ ತಡೆ ಹಿಡಿಬೇಕು ಅಥವಾ ಅದನ್ನು ವಾಪಸ್ ಕಳಿಸ್ಬೇಕು ಅಂತ ಹೇಳಿದ್ವಿ. ಇನ್ನೊಂದು ವಿಷಯ, 2017ರಲ್ಲಿ ಇಂಥದ್ದೇ ಸಿಮಿಲರ್ ಬಿಲ್ ಅನ್ನ ಅವರು ತಂದಾಗ ಹಿಂದಿನ ರಾಜ್ಯಪಾಲರು ಅದನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ರೆಫರ್ ಮಾಡಿದ್ರು. ಅದು ರಿಜೆಕ್ಟ್ ಆಗಿ ಬಂದಿದೆ. ಅದನ್ನು ಕೂಡ ನಾವು ಗವರ್ನರ್ ಗಮನಕ್ಕೆ ತಂದಿದ್ದೇವೆ. ಅವರು ಈಗ ಸದ್ಯಕ್ಕೆ ಅದನ್ನು ಸೈನ್ ಮಾಡಲ್ಲ, ತಡೆ ಹಿಡಿದಿದ್ದೇನೆ, ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ನಂತರ ಅದಕ್ಕೆ ತೀರ್ಮಾನ ತಗೋತೇವೆ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಮೇಡಮ್. ಓಕೆ, ಸೊ ಹಾಗೆ ಒಂದು ಭರವಸೆ ಸಿಕ್ಕಿದೆ ಅನ್ಬೋದು. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.